ವೆಲ್ಕಮ್ ಟು ಕನಸು ಶೆಟ್ಟಿ ಯೂಟ್ಯೂಬ್ ಚಾನಲ್. ಇವತ್ತು ಸೋರೆಕಾಯಿಂದ ಒಂದು ಒಳ್ಳೆ ಹೆಲ್ದಿ ಸ್ನ್ಯಾಕ್ಸ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನು ಒಂದು ಸೋರೆಕಾಯಿ ತೊಗೊಂಡು ಈ ಥರ ಒಳಗಡೆ ಹೊರಗಡೆ ಎರಡು ಕಡೆನೂ ಪೀಲ್ ಮಾಡಿ ಇಟ್ಕೊಂಡು ಈ ಶೇಪಲ್ಲಿ ಕಟ್ ಮಾಡಿ ಈ ಥರ ಬಿಸಿ ನೀರಿಗೆ ಹಾಕ್ತಾಯಿದ್ದೀನಿ. ಇದು 5 to 8 ಮಿನಿಟ್ಸ್ ಕುಕ್ ಆಗಬೇಕು. ತುಂಬಾ ಹಾರ್ಡಾಗಿ ಆಗಬಾರ್ದು, ತುಂಬ ಸಾಫ್ಟಾಗಿ ಆಗಬಾರ್ದು. ಸೊ ನೋಡ್ಕೋತಾ ಇರಬೇಕು. 5 minutes later. ಒಂದು ಸ್ಪೂನಲ್ಲಿ ನಾನು ಚುಚ್ಚಿ ನೋಡಿದಾಗ ಅದು ಕರೆಕ್ಟಾಗಿ ಸ್ನ್ಯಾಕ್ಸ್ ಮಾಡೋಕ್ಕೆ ಕರೆಕ್ಟ್ ಅನಿಸಿದ್ಮೇಲೆ ನಾನು ತೆಗೆದಿಟ್ಕೋತಾ ಇದ್ದೀನಿ. ಸೋರೆಕಾಯಿ ತುಂಬಾ ಒಳ್ಳೆ ವೆಜಿಟೇಬಲ್ಸ್, ಡಯಾಬಿಟಿಕ್ ಇರ್ಬೋದು, ಡಯಟ್ ಮಾಡೋರ್ಗಾಗಿರ್ಬೋದು, ಇದು ತುಂಬಾ ಯೂಸ್ಫುಲ್ ಆಗಿದೆ. ಇವಾಗ ನಾನು ಪನ್ನೀರ್ ಬುರ್ಜಿ ಮಾಡಿ ಇಟ್ಕೊಂಡಿದ್ದೀನಿ. ಹೇಗೆ ಅಂದರೆ 100 ಗ್ರಾಮ್ಸ್ ಪನ್ನೀರ್ ತೊಗೊಂಡು ತುರಿದಿಟ್ಕೊಂಡಿದ್ದೀನಿ. ಅದಕ್ಕೆ ಒಂದು ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಹಾಕಿ ಒಂಚೂರು ಉಪ್ಪು ಮತ್ತು ಚಿಲ್ಲಿ ಫ್ಲೆಕ್ಸ್ ಹಾಕ್ಬೋದು, ಇಲ್ಲ ಚಿಲ್ಲಿ ಪೌಡರ್ ಹಾಕಿ ಖಾರ ನೋಡಿ ಹಾಕ್ಕೋಬೋದು. ದೆನ್ ನಾನು ಇವಾಗ ಆ ಸ್ನ್ಯಾಕ್ಸ್ಗೆ ಚಟ್ನಿ ಮಾಡ್ಕೋತಾ ಇದ್ದೀನಿ. ಟೊಮೆಟೊ ಚಟ್ನಿ, 1 ಆನಿಯನ್, 2 ಟೊಮೆಟೊ, ಒಂಚೂರು ಕಾಳು ಮೆಣಸು ಮತ್ತು ರೆಡ್ ಚಿಲ್ಲಿ, ಕೊತ್ತಂಬರಿ ಸೊಪ್ಪು ಹಾಕಿ ಆಯಿಲ್ ಹಾಕಿ 1 ಟೇಬಲ್ ಸ್ಪೂನ್ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಚಟ್ನಿಗೆ ಅಂತ. ಚಟ್ನಿ ಯೂಶ್ವಲಿ ಹೇಗೆ ಮಾಡ್ತೀರಾ ಆ ಥರ ಫೈನ್ ಪೇಸ್ಟ್ ಮಾಡ್ಕೋಬೇಕು. ಅದು ಆರಲಿ ಅಂತ ಈ ಕಡೆ ತೆಗೆದಿಡ್ತಾ ಇದ್ದೀನಿ. ಆಮೇಲೆ ಸೋರೆಕಾಯಿದು ಸಿಪ್ಪೆ ಹೊರಗಿಂದಿತ್ತಲ್ಲ ಅದನ್ನು ಸ್ವಲ್ಪ ಕಾಳು ಮೆಣಸು ಮತ್ತು ಚಕ್ಕೆ ಅದೆಲ್ಲ ಹಾಕಿ ಅದು ಅರೋಮಾ ಬರಲಿ, ಒಳ್ಳೆ ಅರೋಮಾ ಬರುತ್ತೆ ತಿನ್ನುವಾಗ ಅಂಥೇಳಿ ಅದನ್ನು ಬೇಯಿಸಿ ಇಟ್ಕೊಂಡು ಒಂದು ಸ್ವಲ್ಪ ಕಡಲೆಬೀಜ, ಹುಣಸೆಹಣ್ಣು, ಹಸಿಮೆಣಸಿನ್ಕಾಯಿ, ಉಪ್ಪು ಹಾಕಿ ಇದನ್ನು ಕೂಡ ಇನ್ನೊಂದು ಚಟ್ನಿ ಇದು ಅದನ್ನು ಗ್ರೈಂಡ್ ಮಾಡ್ತಾಯಿದ್ದೀನಿ. ಇದನ್ನು ತುಂಬ ಫೈನ್ ಪೇಸ್ಟ್ ಮಾಡೋದೇನು ಬೇಡ, ಸ್ವಲ್ಪ ತರ್ತರಿ ಇದ್ರೂ ಈಗ ಚಟ್ನಿ ಪುಡಿ ಎಲ್ಲ ಇರುತ್ತಲ್ಲ ಆ ಲೆವೆಲಲ್ಲಿ ಮಾಡಿದ್ರೂ ಸಾಕು. ನೋಡಿ ಸೋರೆಕಾಯಿನ ಈ ಥರ ನಾನು ಪನ್ನೀರಿಂದ ಫಿಲ್ ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪನೂ ಗ್ಯಾಪ್ ಇಲ್ಲದೆ ಇರೋ ಥರ ಮಾಡ್ಕೋಬೇಕು ಫಿಲ್ ಪನ್ನೀರನ್ನು. ಒಬ್ಬೊಬ್ಬರಿಗೆ ಪನ್ನೀರ್ ಹಸಿ ವಾಸನೆ ಇಷ್ಟ ಆಗಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಬಾಣಲಿನಿಟ್ಟು ಅದನ್ನೊಂದು 5 to 10 ಮಿನಿಟ್ಸ್ ಫ್ರೈ ಮಾಡಿ ಹಾಕ್ಕೋಬೋದು. ಇಲ್ಲ ಅಂದರೆ ಡೈರೆಕ್ಟಾಗೂ ಹಾಕ್ಕೋಬೋದು. ನಾನು ಇಲ್ಲಿ ಡೈರೆಕ್ಟಾಗಿ ಹಾಕೋತಾ ಇದ್ದೀನಿ. ನಮ್ಮ ಮನೇಲಿ ಎಲ್ಲರಿಗೂ ಪನ್ನೀರ್ ಇಷ್ಟ ಆಗುತ್ತೆ. ನೋಡಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ಲೈಸ್ ಆಗಿ. ಸೊ ನೋಡಿ ಹೊರಗಡೆ ಸೋರೆಕಾಯಿ, ಒಳಗಡೆ ಪನ್ನೀರ್ ಫಿಲ್ ಮಾಡ್ಕೊಂಡಿದ್ದೀನಿ. ಅದು ಹೊರಗಡೆನೂ ಕೂಡ ಬರ್ತಾ ಇಲ್ಲ, ಎಲ್ಲ ಕಡೆನೂ ನೀಟಾಗಿ ಅದು ಎರಡೂ ಹೊಂದ್ಕೊಂಡಿದೆ. ಅದೇ ಬೇರೆ ಇದೇ ಬೇರೆ ಥರನೂ ಅನ್ನಿಸ್ತಾ ಇಲ್ಲ. ಸೊ ಇದನ್ನು ಒಂದು ಪ್ಯಾನಲ್ಲಿ ಇಟ್ಟು ಎಣ್ಣೆಯಲ್ಲಿ ಫ್ರೈ ಮಾಡಿದ್ರೆ ಸ್ನ್ಯಾಕ್ಸ್ ರೆಡಿ ಆಗುತ್ತೆ. ನೋಡಿ ಈ ಥರ ಮಾಡಿ ಇಟ್ಕೊಂಡ್ಮೇಲೆ ನಾನು ಇಲ್ಲೊಂದು ಸ್ವಲ್ಪ ಕಾರ್ನ್ಫ್ಲೋರು, ಉಪ್ಪು, ಖಾರ ಹಾಕಿ ನೀರು ಹಾಕಿ ಇಟ್ಕೊಂಡಿದ್ದೀನಿ. ಇಲ್ಲಿ ಇನ್ನೊಂದರಲ್ಲಿ ಅಕ್ಕಿ ಫ್ಲೋರ್ ಇಟ್ಕೊಂಡಿದ್ದೀನಿ, ಅಂದರೆ ರೈಸ್ ಫ್ಲೋರ್ ಇಟ್ಕೊಂಡಿದ್ದೀನಿ. ಬ್ರೆಡ್ ಕ್ರಮ್ಸ್ ಇರೋರು ಬ್ರೆಡ್ ಕ್ರಮ್ಸ್ ಯೂಸ್ ಮಾಡ್ಬೋದು. ನಮ್ಮಲ್ಲಿ ಇರಲಿಲ್ಲ ಅಂಥೇಳಿ ಕ್ರಿಸ್ಪಿ ಬರಲಿ ಅಂತ ಹೇಳಿ ನಾನು ಸ್ವಲ್ಪ ರೈಸ್ ಫ್ಲೋರ್ ಹಾಕಿ ಇಟ್ಕೊಂಡಿದ್ದೀನಿ, ಸ್ವಲ್ಪ ಉಪ್ಪು, ಪೆಪ್ಪರ್ ಈ ಥರ. ಸೊ ಒಂದು ಸೋರೆಕಾಯಿ ತೊಗೊಂಡು ಆ ಕಾರ್ನ್ಫ್ಲೋರ್ ಅದಕ್ಕೆ ವಾಟರ್ ಇದೆಯಲ್ಲ ಅದಕ್ಕೆ ಸ್ವಲ್ಪ ಅದನ್ನು ಹತ್ಕೊಂಡು ಆಮೇಲೆ ಇದಕ್ಕೆ ಕ್ರಿಸ್ಪಿಗೆ ಅಂತ ನಾನು ರೈಸ್ ಫ್ಲೋರ್ ಹತ್ಕೊಂಡು ಈಗ ಪ್ಯಾನಲ್ಲಿ ಹಾಕ್ತಾಯಿದ್ದೀನಿ. ಆಮೇಲೆ ಎಣ್ಣೆಯಿಂದ ನೀಟಾಗಿ ಅದನ್ನು ಒಂದು 5 to 10 ಮಿನಿಟ್ಸ್ ಫ್ರೈ ಮಾಡ್ಕೋಬೇಕು. ಸಿಮ್ಮಲ್ಲಿಟ್ಟು ಮಾಡ್ಕೊಳ್ಳಿ, ತುಂಬ ಓವರ್ ಕುಕ್ ಆಗೋದು ಏನು ಬೇಡ. ಆಮೇಲೆ ಪೈನ್ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಕಸೂರಿ ಮೇಥಿ ಹಾಕಿ ಅದನ್ನು ಒಂದು 2 ಮಿನಿಟ್ಸ್ ಫ್ರೈ ಮಾಡಿ ಹಸಿ ವಾಸನೆ ಏನಾದರೂ ಇದ್ದರೆ ಹೋಗಲಿ ಅಂತ ನೋಡಿ ಈ ಥರ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ನಾನು ಇವಾಗ ಹಾಕ್ತಾಯಿದ್ದೀನಿ. ಇದು ಅಷ್ಟೇ, ಏನು ತುಂಬ ಬೇಯಿಸ್ಬೇಕಂತ ಏನಿಲ್ಲ, ಮೊದಲೇ ನೀಟಾಗಿ ಫ್ರೈ ಮಾಡಿರೋದ್ರಿಂದ ಇದರಲ್ಲಿ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಅದರದ್ದು ವಾಸನೆ ಎಲ್ಲ ಹೋಗಲಿ ಅಂತ ಹೇಳಿ ಒಂದು 2 ಮಿನಿಟ್ಸ್ ಇಲ್ಲ ಅವರು 1 ಮಿನಿಟಲ್ಲಿ ಫ್ರೈ ಮಾಡಿದ್ರೆ ಆಯಿತು. ಎರಡು ಕಡೆನೂ ಎಣ್ಣೆ ಹಾಕ್ಕೊಂಡು 5 to 6 ಮಿನಿಟ್ಸ್ ಫ್ರೈ ಮಾಡ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಆಗ್ತಾಯಿದೆ ಸೋರೆಕಾಯಿ ಸ್ನ್ಯಾಕ್ಸ್. ಕೆಂಪಗೆ ಸುತ್ತಲೂ ಎಲ್ಲ ಕಡೆನೂ ರೋಸ್ಟ್ ಮಾಡ್ಕೋಬೇಕು. ಆಮೇಲೆ ಇದನ್ನು ಡಯಾಬಿಟಿಕ್ ಅವ್ರಿಗೆ ಮತ್ತು ಏಜ್ ಆಗಿರೋರಿಗೆ, ಡಯಟ್ ಮಾಡೋರಿಗೆ, ಎಲ್ಲರಿಗೂ ಏಜ್ ಗ್ರೂಪ್ ಅಂತ ಇಲ್ಲ, ಎಲ್ಲರಿಗೂ ಕೊಡ್ಬೋದು. ಎಕ್ಸ್ಪೆಷಲಿ ಮಕ್ಕಳಿಗೆ ಕಟ್ಲೆಟ್ ಅಂತ ಹೇಳಿ ಕೊಡ್ಬೋದು. ಆಮೇಲೆ ಇದು ಬೇಸ್ ರೆಡಿ ಮಾಡ್ಕೋತಾ ಇದ್ದೀನಿ. ಈಗ ಪಿಜ್ಜಾಗೆ ಬೇಸ್ ಇರುತ್ತಲ್ಲ ಆ ಥರ ಇದಕ್ಕೆ ಕೆಳಗಡೆ ಬೇಸಿಗೆ ಇದು ಚಪಾತಿ ಹಿಟ್ಟಿದೆಯಲ್ಲ ಅದಕ್ಕೆ ಸ್ವಲ್ಪ ಎಳ್ಳಾಕಿ ಒತ್ತಿ ಈ ಶೇಪಲ್ಲಿ ಕಟ್ ಮಾಡಿ ಹಾಕ್ಕೊಂಡ್ರೆ ಆಯಿತು. Thank you for watching. Please do like and subscribe our channel.